ಸಿ ಹಾಕಿರ್ಬೋದು, ಇಲ್ಲ ಸೈಬರ್ ಸೆಕ್ಯೂರಿಟಿ ಹಾಕಿರ್ಬೋದು. ಓಕೆನಾ? ಸೊ ಓಕೆ, ಸೊ ನೆಕ್ಸ್ಟ್ ಇನ್ಯಾವುದೇ ಡಿಪಾರ್ಟ್ಮೆಂಟ್. ಸೊ ನಿಮ್ಮ ಪ್ರಿಫರೆನ್ಸ್ ಹೇಗಿರುತ್ತೋ ಅದ್ರ ಮೇಲೆ ಅಲಾಟ್ಮೆಂಟ್ ಆಗ್ತಾ ಬರುತ್ತೆ. ಓಕೆ, ಮತ್ತೆ ನಿಮ್ಮ ರ್ಯಾಂಕ್ ಅಂಡ್ ಕೆಟಗರಿ ಕೂಡ ಬೇರೆ ಬೇಕು ಈ ಕ್ವಶನ್ಸ್ ನ. ಓಕೆ, ಸೊ ಫಸ್ಟ್ ಕ್ವಶನ್ ಏನಂತಂದ್ರೆ ವಾಟ್ ಆ ಕಾಲೇಜಸ್ ಅಲ್ಲಿ ಯಾವ್ದು ಟಾಪ್ ಬ್ರಾಂಚ್ ಇದೆ ಅದನ್ನ ಚೆಕ್ ಮಾಡ್ಕೋತೀರಾ. ಓಕೆ, ಸೊ RVC, PES, MSRIT, okay, BMSc. So top then move to the second preferred, then third preferred. Okay na, arrange the option based on what you truly want. So ನಿಮಗೆ ಏನು ನಿಜವಾಗ್ಲೂ ಈ ತರ ಕಾಲೇಜ್ ಬೇಕು ಅಂತ ಇರ್ತಿಲ್ಲ ಅಂದ್ರೆ ಕಾಲೇಜ್. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮೆಂಟಾ ವರ್ಷಿಣಿ ಮ್ಯಾಮ್. ಓಕೆ, ಇವತ್ತು ಏನು ಅಂತಂದ್ರೆ ಮಕ್ಕಳ, ಸೊ ಆಪ್ಷನ್ ಎಂಟ್ರಿ ಇನ್ನೇನು ರಿಸಲ್ಟ್ಸ್ ಎಲ್ಲ ಬಂದಾಗಿದೆ. ಓಕೆ, ನೀವು ಆಲ್ರೆಡಿ ಎಲ್ಲ ಯಾವ್ಯಾವುದು ಇಂಜಿನಿಯರಿಂಗ್ ಹೋಗೋದಾ ಅಥವಾ ಅಗ್ರಿಕಲ್ಚರ್, BSc ನರ್ಸಿಂಗ್ ಬಿಫೋರ್, ಸೊ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಆಲ್ರೆಡಿ ಡಿಸೈಡ್ ಆಗಿದ್ದೀರಾ. ಸೊ ನಾನು ಯಾವ ಕೋರ್ಸ್ಗೆ ಹೋಗಬೇಕು ಅಂತ. ಓಕೆ, ಸೊ ಅದಾದ್ಮೇಲೆ ಇದನ್ನ ಡಿಸೈಡ್ ಮಾಡಾದ್ಮೇಲೆ ನೀವು ಆಲ್ರೆಡಿ ಕಾಲೇಜಸ್ ಯಾವ್ದು ಅದ್ರ ಮೇಲೂ ಕೂಡ ಆಲ್ರೆಡಿ ಸರ್ಚ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ದ, ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ದ ಆಪ್ಷನ್ ಎಂಟ್ರಿ. ಓಕೆನಾ ಮಕ್ಕಳ? ಸೊ ಆಪ್ಷನ್ ಎಂಟ್ರಿ ಹೇಗ್ ಮಾಡೋದು ಮ್ಯಾಮ್? ಆದ್ರೆ ಆಪ್ಷನ್ ಎಂಟ್ರಿ ನೀವು ಆಲ್ಮೋಸ್ಟ್ ನೋಡಿರ್ತೀರೋ, ಆಪ್ಷನ್ ಎಂಟ್ರಿ ಯಾವ ತರ ಮಾಡೋದು ಅಂತ ಎಲ್ಲರೂ ಹೇಳಿರ್ತಾರೆ. ಬಟ್ ಹೇಗೆ ನಿಮ್ದು ಬೆಸ್ಟ್ ಕಾಲೇಜ್ನ ಹೇಗೆ ತಗೊಳ್ಳೋದು ಆಪ್ಷನ್ ಎಂಟ್ರಿ ಮಾಡುವಾಗ, ಅಂಡ್ ಬೆಸ್ಟ್ ಬ್ರಾಂಚ್ ಅಂದ್ರೆ ಮಕ್ಕಳ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಸೊ ಅದನ್ನ ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಇದನ್ನೇ ನಮಗೆ ಸಿಗ್ಬೇಕು ಅಂತಂದ್ರೆ ಯಾವ ತರ. ಓಕೆ, ಸೊ ಹೌ ಟು ಡೂ ದ KCET ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ, ಸೊ ಟು ಗೆಟ್ ದ ಬೆಸ್ಟ್ ಕಾಲೇಜ್ ಅಂಡ್ ಬೆಸ್ಟ್ ಬ್ರಾಂಚ್ ನಿಮ್ಮ ರ್ಯಾಂಕಿನ ಮೇಲೆ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಹಾಗಿದ್ರೆ. ಸೊ ಫಸ್ಟ್ KCET ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ಏನು ಅಂತಂದ್ರೆ ಮಕ್ಕಳ, ಸೊ ಬಿಫೋರ್ ಯು ಸ್ಟಾರ್ಟ್ ದ ಆಪ್ಷನ್ ಎಂಟ್ರಿ, ಓಕೆ, ಸೊ ಫಸ್ಟ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್, ಏನು ಅನ್ನೋದನ್ನ ನಿಮಗೆ ಗೊತ್ತಿರಬೇಕು. ಸೊ ವಾಟ್ ಈಸ್ ಆಪ್ಷನ್ ಎಂಟ್ರಿ ನಾನು ಜಾಸ್ತಿ ಹೇಳಲ್ಲ ಮಕ್ಕಳು, ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಜಸ್ಟ್ ಆಪ್ಷನ್ ಎಂಟ್ರಿ ಇಸ್ ದ ಪ್ರೊಸೆಸ್ ಆಫ್ ನಿಮ್ಮ ಏನಿದೆ ಅರೇಂಜ್ ನ ಮಾಡ್ತೀರಾ ಕಾಲೇಜಸ್ನ ಮತ್ತೆ ಬ್ರಾಂಚಸ್ನ ಇನ್ ದ ಆರ್ಡರ್ ಆಫ್ ಯು ಪ್ರಿಫರ್. ಸೊ ಯಾವ ತರ ನಿಮಗೆ ಇಂಟ್ರೆಸ್ಟ್ ಇದೆ, ಯಾವ ಕಾಲೇಜಸ್ ಹೋಗ್ಬೇಕು ಆ ತರ ಮಾಡ್ತಾ ಹೋಗ್ತೀರಾ. ಬಟ್ ದ KA ಸಿಸ್ಟಮ್ ಏನನ್ನ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ನೀವು ಮೈಂಡ್ ಅಲ್ಲಿ ಹಿಡ್ಕೊಂಡು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕಾಲೇಜಸ್ ಆಗಿರ್ಬೋದು, ಬ್ರಾಂಚಸ್ ನ ಆಗಿರ್ಬೋದು ಮಕ್ಕಳ ನೀವು ಅರೇಂಜ್ ಮಾಡ್ತಾ ಬರ್ಬೇಕು. ಸೊ ಏನನ್ನ KA ಸಿಸ್ಟಮ್ ಏನ್ ಕನ್ಸಿಡರ್ ಮಾಡುತ್ತೆ ಅಂತಂದ್ರೆ ಮಕ್ಕಳ, ಫಸ್ಟ್ ನಿಮ್ಮ ರ್ಯಾಂಕ್. ಓಕೆ, ಸೊ ಮೈಂಡ್ ಅಲ್ಲಿ ಇಡ್ರಿ, ಫಸ್ಟ್ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅನ್ನೋದು ಮಕ್ಕಳ. ನೆಕ್ಸ್ಟ್ ರಿಸರ್ವೇಶನ್ ಕೆಟಗರಿ ಯಾವುದು ನಿಮ್ದು. ಓಕೆ, ನೆಕ್ಸ್ಟ್ ಸೀಟ್ ಅವೈಲಬಿಲಿಟಿ, ಆ ಕೆಟಗರಿಗೆ ಎಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಯುವರ್ ಆಪ್ಷನ್ ಆರ್ಡರ್, ನೀವು ಯಾವ ತರ ಆಪ್ಷನ್ ಮಾಡಿರ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಕಾಲೇಜ್ 1 ಅಲ್ಲಿ ನಿಮಗೆ ಆಲ್ರೆಡಿ ಒಂದು 4-5 ಬ್ರಾಂಚಸ್ ನ ಹಾಕಿರ್ತೀರಾ. ಓಕೆ, ಸಾಫ್ಟ್ವೇರ್ ಆಗಿರ್ಬೋದು, CSC ಹಾಕಿರ್ತೀರಾ ಫಸ್ಟ್. ಓಕೆನಾ ಮಕ್ಕಳ? ನೆಕ್ಸ್ಟ್ AML ಹಾಕಿರ್ತೀರಾ. ಓಕೆ, ನೆಕ್ಸ್ಟ್ ISC ಹಾಕಿರ್ಬೋದು, ಇಲ್ಲ ಸೈಬರ್ ಸೆಕ್ಯೂರಿಟಿ ಹಾಕಿರ್ಬೋದು. ಓಕೆನಾ? ಸೊ ಓಕೆ, ಸೊ ನೆಕ್ಸ್ಟ್ ಇನ್ಯಾವುದೇ DS ಆಗಿರ್ಬೋದು. ಓಕೆ, ಇದ್ರೆ ಸಾಫ್ಟ್ವೇರ್ ಇಷ್ಟು ಒಂದೇ ಕಾಲೇಜಸ್ಗೆ ನೀವು ಯಾವ ತರ ಹಾಕಿರ್ತೀರಾ, ಸೊ ಅದು ಡಿಪೆಂಡ್ ಆಗುತ್ತೆ ಮಕ್ಕಳ. ಏನು ನೀವು ಆಪ್ಷನ್ ಆರ್ಡರ್ ಅಲ್ಲಿ ಹಾಕಿರ್ತೀರ ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಇಂದ ಸ್ಟಾರ್ಟಿಂಗ್ ತನಕ ಹೋಗ್ತಾರೆ. ಓಕೆ, ನೀವೇನೇ ಆಪ್ಷನ್ ಕಾಲೇಜಸ್ ಲಿಸ್ಟ್ ಹಾಕಿರ್ಬೋದು, ಬಟ್ ನೀವೇನಾದ್ರೂ ಅಟ್ ಲಾಸ್ಟಿಗೆ CSC DS ಹಾಕಿ ನೀವು ಫಸ್ಟ್ ಇಂಟ್ರೆಸ್ಟ್ ಇಲ್ದಿರೋದು ನಾ ಹಾಕಿದ್ರೆ ನಿಮಗೆ ಅಲ್ಲೇ ಸೀಟ್ ಅಲಾಟ್ಮೆಂಟ್ ಆಗ್ಬಿಡುತ್ತೆ, ನಿಮಗೆ ನೆಕ್ಸ್ಟ್ ಹೋಗೋದೇ ಇಲ್ಲ. ಸೊ ನೀವು ಹಾಕುವಾಗ ಆಪ್ಷನ್ ಎಂಟ್ರಿ ಮಾಡುವಾಗ ಪ್ಲೀಸ್ ಬಿ ಕೇರ್ಫುಲ್. ನಿಮಗೆ ಏನೇ ಇಂಟ್ರೆಸ್ಟ್ ಇದೆ, ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ, ಎಲ್ಲಿ ಲೊಕೇಶನ್ಗೆ ಹೋಗ್ತೀರಾ ಅದನ್ನೇ ಮಕ್ಕಳ ಫಸ್ಟಿಗೆ ಹಾಕ್ತಾ ಬನ್ನಿ. ಇಲ್ಲ ಮ್ಯಾಮ್ ನನಗೆ ಬರೀ CSA ಇಷ್ಟ ಇದೆ ಮ್ಯಾಮ್ ಕಾಲೇಜಸ್ ಅಲ್ಲಿ ಅಂತಂದ್ರೆ ಜಸ್ಟ್ ಕಾಲೇಜ್ ನೇಮ್ ವಿತ್ CS, ಅನದರ್ ಕಾಲೇಜ್ ವಿತ್ CS. ಓಕೆ ಮಕ್ಕಳ, ಅನದರ್ ಕಾಲೇಜ್ ವಿತ್ CS. ಸೊ ಇದೇ ತರ ನೀವು ಹಾಕ್ತಾ ಬರ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಹೈಯರ್ ಪ್ರಿಫರೆನ್ಸ್ ಏನಿದೆ ಮಕ್ಕಳ, ಹೈಯರ್ ಚಾನ್ಸ್ ಆಫ್ ಅಲಾಟ್ಮೆಂಟ್. ಸೊ ನಿಮ್ಮ ಪ್ರಿಫರೆನ್ಸ್ ಹೇಗಿರುತ್ತೋ ಅದ್ರ ಮೇಲೆ ಅಲಾಟ್ಮೆಂಟ್ ಆಗ್ತಾ ಬರುತ್ತೆ. ಓಕೆ, ಮತ್ತೆ ನಿಮ್ಮ ರ್ಯಾಂಕ್ ಅಂಡ್ ಕೆಟಗರಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಡು ನಾಟ್ ಸ್ಟಾರ್ಟ್ ಆಪ್ಷನ್ ಎಂಟ್ರಿ ಇಮಿಡಿಯೇಟ್ಲಿ ಅಂತಂದ್ರೆ ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಕ್ ಬಿಟ್ಬಿಡ್ತಾರೆ. ಓಕೆನಾ? ಸೊ ಈಗ ಡೇಟ್ ಏನಾದ್ರು ಅನೌನ್ಸ್ ಆಯ್ತು, ಓಕೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ಅಂತ ಬಿಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವಾಗ್ಲೇ ನೆಕ್ಸ್ಟ್ ಡೇನೆ ಮಾಡೋದು. ಓಕೆ, ಆ ತರ ಎಲ್ಲ ಇಮಿಡಿಯೇಟ್ ಆಗಿಲ್ಲ ಅಂದ್ರೆ ಬಿಟ್ಟಿದ್ದು ಈಗ ಮಾರ್ನಿಂಗ್ ಏನಾದ್ರು ಅನೌನ್ಸ್ ಆಯ್ತು ಅಂತ ಅನ್ಕೊಳ್ಳಿ ಮಕ್ಳ. ಓಕೆ, ಸಡನ್ ಆಗಿ ಸಂಜೆನೆ ಫಿಲ್ ಮಾಡೋದು, ಸೊ ಆ ತರ ಇಮಿಡಿಯೇಟ್ ಆಗಿ ಮಾಡಬೇಡಿ. ಓಕೆ, ಯಾಕೆ ಅಂತಂದ್ರೆ ಬಿಫೋರ್ ಫಿಲ್ಲಿಂಗ್ ದ ಆಪ್ಷನ್ ನೀವು ಒಂದಿಷ್ಟು ಕೆಲಸ ಮಾಡ್ಬೇಕಾಗುತ್ತೆ. ಏನು ಅಂತಂದ್ರೆ ರಿಸರ್ಚ್ ದ ಕಾಲೇಜಸ್,
ನೀವು ಏನೇನು ಯಾವ ಕಾಲೇಜಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋ ಆಲ್ರೆಡಿ ಲಿಸ್ಟ್ ರೆಡಿ ಆಗಿರ್ಬೇಕು ನಿಮ್ಮ ಹತ್ರ. ಸೊ ಆ ಕಾಲೇಜಸ್ ಬಗ್ಗೆ ನಿಮಗೆ ಗೊತ್ತಿರ್ಬೇಕು, ಓಕೆನಾ. ಸೊ ಬ್ರಾಂಚಸ್ ಬಗ್ಗೆನೂ ಗೊತ್ತಿರ್ಬೇಕು, ನಿಮಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಆ ಬ್ರಾಂಚು ಆ ಕಾಲೇಜಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ, ಅಟ್ ದ ಲಾಸ್ಟ್ 4 years ಮುಗಿಸಾದ್ಮೇಲೆ ಅಟ್ಲೀಸ್ಟ್ ಒಂದು ಜಾಬ್ ಅದು ಸಿಗಬಹುದಾ, ಓಕೆನಾ ಮಕ್ಕಳ. ಸೊ ಆತರ ಅಂಡ್ ಚೆಕ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಬೇಸ್ಡ್ ಆನ್ ದಟ್, ನಿಮ್ಮ ರ್ಯಾಂಕ್ ಮೇಲೆ ಅಥವಾ ನಿಮ್ಮ ಕೆಟಗರಿ ಮೇಲೆ ಎಷ್ಟಕ್ಕೆ ನಿಂತಿತ್ತು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಮಕ್ಕಳ, ಕಾಲೇಜ್ ಲಿಸ್ಟ್ ನ ನೀವೇ ಕ್ರಿಯೇಟ್ ಮಾಡಿರ್ಲೇಬೇಕು ಬಿಫೋರ್ ಆಪ್ಷನ್ ಎಂಟ್ರಿ ಅಂತ, ಓಕೆನಾ. ಸೊ ದಟ್ಸ್ ಒನ್. ಅಂಡ್ ಡಿಸೈಡ್ ದ ಬ್ರಾಂಚ್ ಪ್ರಿಯಾರಿಟಿ. ನೀವು ಬ್ರಾಂಚ್ಗೆ ಫಸ್ಟ್ ಫಿಕ್ಸ್ ಆಗಿ, ನಾನು ಫುಲ್ ಸಾಫ್ಟ್ವೇರ್ ಮೇಲೆ ಹೋಗ್ತೀನಾ ಇಲ್ಲ ಹಾರ್ಡ್ವೇರ್ ಮೇಲೆ ಹೋಗ್ತೀನಾ ಅಂತ, ಓಕೆನಾ. ಸೊ ಸ್ಮಾರ್ಟ್ ಪ್ಲಾನಿಂಗ್ ಬಿಫೋರ್ ಆಪ್ಷನ್ ಎಂಟ್ರಿ ಕ್ಯಾನ್ ಹೆಲ್ಪ್ ಯು ಗೆಟ್ ಅ ಬೆಟರ್ ಕಾಲೇಜ್ ಅಂಡ್ ಬೆಟರ್ ಬ್ರಾಂಚ್ ಮಕ್ಕಳ, ಓಕೆ. ಅಂಡ್ ಡು ನಾಟ್ ರಶ್ ಫಸ್ಟ್, ಓಕೆನಾ. ಪ್ಲಾನ್ ನ ಮಾಡಿ ಫಸ್ಟ್, ಅದಾದ್ಮೇಲೆ ಫಿಲ್ ಇಟ್ ಲೇಟರ್, ಓಕೆ. ಸೊ ಕ್ಲಿಯರಾ. ನೆಕ್ಸ್ಟ್, ನೋ ಯುವರ್ ರ್ಯಾಂಕ್, ಬಿಲ್ಡ್ ಯುವರ್ ಕಾಲೇಜ್ ಲಿಸ್ಟ್. ನಿಮಗೆ ಆಲ್ರೆಡಿ ರ್ಯಾಂಕ್ ಗೊತ್ತಿದೆ, ಬಟ್ ಕಾಲೇಜ್ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡ್ಕೋಬೇಕು ಫಸ್ಟ್. ಅದಕ್ಕೆ ಮಕ್ಕಳ, ನಿಮ್ಮ ರ್ಯಾಂಕಿಗೆ ವೈಸ್ಗೆ ನಾನು ತಗೊಂಡ್ಬಂದಿದ್ದೆ ಅಪ್ರಾಕ್ಸಿಮೇಟ್ ಅಲ್ಲಿ ಅಂಡರ್ 5000 ಏನಾದ್ರು ಇತ್ತು ಅಂತಂದ್ರೆ ದ ಟಾರ್ಗೆಟ್ ಇಸ್ ಟು ಬಿ, ನಿಮ್ದು ಏನಾಗಿರ್ಬೇಕು ಅಂತಂದ್ರೆ ಟಾಪ್ ಕಾಲೇಜಸ್, ಓಕೆ. ನೆಕ್ಸ್ಟ್, ಟಾರ್ಗೆಟ್ ಇಸ್ ದ ಪ್ರೀಮಿಯಂ ಬ್ರಾಂಚಸ್ ಅಂತಂದ್ರೆ ಮಕ್ಕಳ ನಿಮಗೆ ಇಂಟ್ರೆಸ್ಟ್ ಇರ್ಬೇಕು ಫಸ್ಟ್ ಅದ್ರ ಮೇಲ್ಗಡೆ. ಅದಾದ್ಮೇಲೆ ಆ ಕಾಲೇಜಸ್ ಅಲ್ಲಿ ಯಾವ್ದು ಟಾಪ್ ಬ್ರಾಂಚ್ ಇದೆ ಅದನ್ನ ಚೆಕ್ ಮಾಡ್ಕೋತೀರಾ, ಓಕೆ. ಸೊ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಬ್ರಾಂಚಸ್ ನ ಹಾಕೋತೀರಾ. ಅಂಡ್ ಕೀಪ್ ದ ಬ್ಯಾಕಪ್ ಆಪ್ಷನ್ಸ್, ಬ್ಯಾಕಪ್ ನಿಮ್ಗೂ ಕೂಡ ಬ್ಯಾಕಪ್ ಆಪ್ಷನ್ಸ್ ಇರ್ಲಿ, ಯಾಕಂತಂದ್ರೆ ಜನರಲ್ ಮೆರಿಟ್ ಆಗಿರ್ಬೋದು ಅದಕ್ಕೆಲ್ಲ ತುಂಬಾ ಕಟ್ ಆಫ್ ಬೀಳುತ್ತೆ. ಅಂಡ್ ಈವನ್ ಕೆಟಗರಿ ವೈಸ್ ಮೇಲೆ ಹೋಗುತ್ತೆ ಮಕ್ಕಳ, ಅದಕ್ಕೋಸ್ಕರ ಸೊ ಸೀಟ್ಸ್ ಏನಾದ್ರು ಫಿಲ್ ಆಯ್ತು ಅಂತಂದ್ರೆ ಮತ್ತೆ ನೀವು ಸೆಕೆಂಡ್ ರೌಂಡ್ ತನಕ ಕಾಯ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಸೊ ಬ್ಯಾಕಪ್ ಆಪ್ಷನ್ಸ್ ತರ ಬೇರೆ ಬೇರೆ ಕಾಲೇಜಸ್ ಆಗಿರ್ಬೋದು, ಬೇರೆ ಬ್ರಾಂಚಸ್ ನ ಕೂಡ ಹಾಕಿರಿ, ಸೇಫರ್ ಸೈಡ್, ಓಕೆ. ನೆಕ್ಸ್ಟ್, ಸೊ 5000 to 15,000 ಬಂದ್ರೆ ಮೆನಿ ಎಕ್ಸಲೆಂಟ್ ಅಪರ್ಚುನಿಟೀಸ್ ಇದೆ, ಓಕೆನಾ. ಸೇಮ್ ಇದೇ ತರ ನೀವು ಟಾಪ್ ಕಾಲೇಜಸ್ಗೆ ಫಿಲ್ ಮಾಡ್ಬೋದು ಮಕ್ಕಳ. ಅಂಡ್ ಚೂಸ್ ದ ಬ್ರಾಂಚ್ ಕೇರ್ಫುಲಿ, ಬ್ರಾಂಚ್ ನ ಮಾತ್ರ ನೀವು ಕೇರ್ಫುಲ್ ಆಗಿ ಚೆಕ್ ಮಾಡಿಬಿಟ್ಟು ಆಪ್ಷನ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. 15,000 to 30,000 ಮಕ್ಕಳ, ಬ್ಯಾಲೆನ್ಸ್ ದ ಕಾಲೇಜ್ ಅಂಡ್ ಬ್ರಾಂಚ್, ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಮಕ್ಕಳ ಅಂತಂದ್ರೆ ಇಷ್ಟಕ್ಕೂ ಆಲ್ರೆಡಿ ಸೀಟ್ಸ್ ಅಲಾಟ್ ಆಗ್ಬಿಡ್ತು ಅಂತಂದ್ರೆ ಇವರು ಮತ್ತೆ ನೆಕ್ಸ್ಟ್ ಟಾಪ್ ಕಾಲೇಜಸ್ಗೆಲ್ಲ ಮತ್ತೆ ಸೆಕೆಂಡ್ ರೌಂಡಿಗೆ ಬೀಳ್ತಾರೆ. ಅದಕ್ಕೋಸ್ಕರ ಹೇಳೋದು ಅಂತಂದ್ರೆ ಸೊ ಅದು ಬಿಟ್ಬಿಟ್ಟು ನಿಮ್ಮ ಲೊಕ್ಯಾಲಿಟಿಲಿ ಅಥವಾ ಟಾಪ್ ಬ್ರಾಂಚಸ್ ಬೇರೆ ಯಾವ್ದಾದ್ರು ಇತ್ತು ಅಂತಂದ್ರೆ ಕಾಲೇಜಸ್ ನ ಸೊ ನಿಮ್ಮ ಕೆಟಗರಿ ಸಿಗೋ ಚಾನ್ಸಸ್ ಇರುತ್ತೆ ಫಸ್ಟ್ ರೌಂಡ್ಗೆನೆ. ಬಟ್ ಕಾಲೇಜು ಮತ್ತೆ ಬ್ರಾಂಚ್ ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಬನ್ನಿ, ಓಕೆನಾ. ಸೊ ಇವಾಗ ನಿಮ್ಗೆ ಇಷ್ಟ ಆಗಿರೋದು 3 to 4 ಬ್ರಾಂಚಸ್ ಇತ್ತು ಅಂತಂದ್ರೆ ಸೊ ಅದಷ್ಟನ್ನ ಮಾತ್ರ ಫಸ್ಟ್ ಕಾಲೇಜ್ಗೆ ಹಾಕ್ತೀರಾ. ಸೆಕೆಂಡ್ಗೆ ನೀವು ಹಾರ್ಡ್ವೇರ್ಗೂ ಇಷ್ಟ ಇದೆ ಮ್ಯಾಮ್, ಸಾಫ್ಟ್ವೇರ್ಗೂ ಇಷ್ಟ ಇದೆ ಅಂತಂದ್ರೆ ಫಸ್ಟ್ ಸಾಫ್ಟ್ವೇರ್ಗೆ ಇಷ್ಟ ಇರೋದು ಕಾಲೇಜಸ್ನ ಹಾಕ್ತೀರಾ. ನೆಕ್ಸ್ಟ್ ಅದೇ ಟಾಪ್ 2 ಕಾಲೇಜಿಗೆ ಸಾಫ್ಟ್ವೇರ್ ಕಾಲೇಜ್ ಹಾಕ್ತೀರಾ. ನೆಕ್ಸ್ಟ್ ಥರ್ಡ್ ಅಲ್ಲಿ ಬಂದಾಗ ಸೊ ಫಸ್ಟ್ ಹಾಕಿರೋ ಕಾಲೇಜ್ನ ಮತ್ತೆ ಹಾಕ್ಬಿಟ್ಟು ಹಾರ್ಡ್ವೇರ್, ಈಗ EEE, ECE, ಸಿವಿಲ್ಗೆ ಇಂಟ್ರೆಸ್ಟ್ ಇದೆ ಮ್ಯಾಮ್ ಸಿವಿಲ್, ಓಕೆ. ಸೊ ಆ ತರ ಹಾಕ್ತಾ ಬನ್ನಿ ಮಕ್ಕಳು, ಓಕೆ. ಸೊ ಡೋಂಟ್ ಫೋಕಸ್ ಆನ್ ಫೇಮಸ್ ಕಾಲೇಜಸ್, ಓಕೆ. ಫೇಮಸ್ ನೇಮ್ಸ್ ಇದೆ, ಫೇಮಸ್ ಇದೆ, ಆ ತರ ಚೆಕ್ ಮಾಡಕ್ ಹೋಗ್ಲೇಬೇಡಿ, ಓಕೆನಾ. ಸೊ ಯಾವ ತರ ಇದೆ ಪ್ಲೇಸ್ಮೆಂಟ್ಸ್, ಯಾವ ತರ ಇದೆ, ಸೊ ರಿವ್ಯೂಸ್ ಯಾವ ತರ ಇದೆ ಅಂದ್ರೆ ಅಲ್ಯುಮಿನೀಸ್ ಯಾವ ತರ ಫೀಡ್ಬ್ಯಾಕ್ಸ್ ನ ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ನೀವು ಲಿಸ್ಟ್ ನ ಮಾಡಿ. ನೆಕ್ಸ್ಟ್, ಎಬೋ 30,000 ಇತ್ತು ಅಂತಂದ್ರೆ ಪ್ಯಾನಿಕ್ ಆಗೋದು ಬೇಡ ಮಕ್ಕಳ, ಓಕೆ. ಸೊ ಮೆನಿ ಗುಡ್ ಕಾಲೇಜಸ್ ನಿಮ್ಗೂ ಕೂಡ ಅವೈಲೇಬಲ್ ಇದೆ, ಒಂದಲ್ಲ ಒಂದು ಕಾಲೇಜಸ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಆಲ್ಮೋಸ್ಟ್ ನಾನು ಕಾಲೇಜಸ್ ಲಿಸ್ಟ್ ಮಾಡಿದ್ದೀನಿ. ಸೊ ಎಷ್ಟಿದೆ ಮಕ್ಕಳು, ಆಲ್ಮೋಸ್ಟ್ ನೀವೇನಾದ್ರೂ ಮಿಸ್ ಮಾಡಿದ್ರೆ ಆ ವಿಡಿಯೋನ ಈಗಲೇ ಹೋಗಿ ಚೆಕ್ ಮಾಡಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್ ಬಗ್ಗೆ ಇದೆ, ಓಕೆ. ಸೊ ಆಲ್ಮೋಸ್ಟ್ 300 ಕಾಲೇಜ್ ಲಿಸ್ಟ್ ನಿಮ್ಮ ಹತ್ರ ಇದೆ, ಓಕೆನಾ. ಸೊ ಅದರಲ್ಲಿ ಯಾವ್ದಾದ್ರು ಒಂದಾದ್ರೂ ಕಾಲೇಜ್ ಆಗೇ ಆಗುತ್ತೆ, ಬಟ್ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದು ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. 1 second. Okay, chalo, sorry for the disturbance. Okay, let's go. Create 3 ಕಾಲೇಜ್ ಲಿಸ್ಟ್ ಮಕ್ಕಳ. ಇದು ಆಲ್ಮೋಸ್ಟ್ ನನ್ನ ವಿಡಿಯೋಸ್ ಯಾರಾದ್ರೂ ಫಾಲೋ ಮಾಡಿದ್ರು ಅಂತಂದ್ರೆ ಆಲ್ಮೋಸ್ಟ್ ಮಕ್ಕಳು ಅವರಿಗೆಲ್ಲ ಗೊತ್ತಾಗಿರುತ್ತೆ ಇದು ಏನು ಅಂತ. ಸೊ ಫಸ್ಟ್ ಏನಂದ್ರೆ ಮಕ್ಕಳ, ಡ್ರೀಮ್ ಲಿಸ್ಟ್ ಕಾಲೇಜಸ್ ಏನು ಅಂತಂದ್ರೆ ಆಲ್ರೆಡಿ ಕೇಳಿರ್ತೀರಾ. ಸೊ RVC, PES, MSRIT, ಓಕೆ, BMSC. ಸೊ ಟಾಪ್ ಲಿಸ್ಟ್ ಆಫ್ ದ ಕಾಲೇಜಸ್ ನಾನು ಕೊಡ್ತೀನಿ ಮತ್ತೆ ಅಟ್ ದ ಲಾಸ್ಟ್ ಅಲ್ಲಿ ಮಕ್ಕಳ, ಓಕೆನಾ. ಸೊ ಅದ್ರಲ್ಲಿ ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಮ್ಯಾಮ್, ನಾನು ಟಾಪ್ ಕಾಲೇಜಸ್ಗೆ ಹೋಗ್ಬೇಕು ಅಂತ ಇತ್ತು ಅಂತಂದ್ರೆ ಅದನ್ನ ನೀವು ಫಸ್ಟ್ ಬೇಕಾದ್ರೆ ಫಿಲ್ ಮಾಡಿ ಮಕ್ಕಳು. ಏನಾದ್ರೂ ಸೀಟ್ಸ್ ಅಲಾಟ್ ಆಯ್ತು ಅಂತಂದ್ರೆ ನೀವು ಈಸಿಯಾಗಿ ಅಡ್ಮಿಷನ್ ಹಾಕ್ತೀರಾ, ಓಕೆ. ಇಲ್ಲ ಮ್ಯಾಮ್, ಓಕೆ,
ದೀಸ್ ಆಪ್ಷನ್ಸ್ ಈವನ್ ಇಫ್ ದ ಚಾನ್ಸ್ ಆರ್ ಲೋ. ಓಕೆ, ಸೊ ರಿಯಲಿಸ್ಟಿಕ್ ಅಂತಾನು ಒಂದು ಕಾಲೇಜಸ್ ನ ಮಾಡ್ಕೊಳ್ಳಿ, ವೇರ್ ಯುವರ್ ರ್ಯಾಂಕ್ ಹ್ಯಾಸ್ ಗುಡ್ ಚಾನ್ಸ್. ನಿಮ್ಮ ರ್ಯಾಂಕಿಗೆ ಈ ಕಾಲೇಜಲ್ಲಿ ಪಕ್ಕ ಆಗೇ ಆಗುತ್ತೆ ಮ್ಯಾಮ್. ಓಕೆ ಮಕ್ಕಳ, ಸೊ ಹಾಗೆ ಆಗುತ್ತೆ ಅನ್ನೋ ಕಾಲೇಜ್ ಲಿಸ್ಟ್ ನ ನೀವು ಮಾಡ್ಕೊಳ್ಳೇಬೇಕು. ಸೊ ಮೋಸ್ಟ್ ಆಫ್ ಯುವರ್ ಆಪ್ಷನ್ ಶುಡ್ ಬಿ ಕಮ್ ಫ್ರಮ್ ದಿಸ್ ಲಿಸ್ಟ್. ಸೊ ಇದ್ರಲ್ಲೇ ನಿಮ್ ರಿಯಲಿಸ್ಟಿಕ್ ಅಂತಂದ್ರೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಆಗುತ್ತೆ ಮ್ಯಾಮ್. ಓಕೆನಾ ಮಕ್ಕಳ, ಸೊ ಯಾವ ಕಾಲೇಜಿಗೆ ಆಗುತ್ತೆ ಅನ್ನೋದು ಇದ್ರ ಮೇಲ್ಗಡೆ ನಿಮಗೆ ಸೀಟ್ ಅಲಾಟ್ ಆಗಿರ್ಬೇಕು. ಓಕೆ, ಸೊ ಸೇಫ್ ಲಿಸ್ಟ್ ಅಂತಂದ್ರೆ ಮಕ್ಕಳ ಯಾವ್ದೋ ಆಗಿಲ್ಲ ಅಂತಂದ್ರೆ ಈ ಕಾಲೇಜಸ್ ಗೊತ್ತು ಪಕ್ಕ. ಓಕೆ, ಕಾಲೇಜಸ್ ವೇರ್ ಯುವರ್ ರ್ಯಾಂಕ್ ಕಂಫರ್ಟಬಲ್. ಸೊ ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಂಡ್ರೆ ಈ ಕಾಲೇಜಸ್ಗೆಲ್ಲ ನಿಮಗೆ ಪಕ್ಕ ಸೀಟ್ ಅಲಾಟ್ ಆಗೇ ಆಗುತ್ತೆ. ಸೊ ಡೋಂಟ್ ವರಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಹುಡುಕ್ಬೇಕು, ಸೊ ಆ ಥರದ್ದೆಲ್ಲ ಟೆನ್ಷನ್ಸ್ ಇರಬಾರ್ದು. ಓಕೆನಾ, ಸೊ ಇಷ್ಟನ್ನ ನೀವು ಫಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಡು ನಾಟ್ ಫಿಲ್ ದ ಆಪ್ಷನ್ಸ್ ರ್ಯಾಂಡಮ್ಲಿ ಮಕ್ಕಳ. ಓಕೆ, ಸೊ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಕ್ಕಳ, ದಿಸ್ ಇಸ್ ದ ಒನ್ ಆಫ್ ದ ಕನ್ಫ್ಯೂಷನ್ಸ್ ಇರೋ ಸ್ಟೂಡೆಂಟ್ಸ್ಗೆ, ಕಾಲೇಜ್ ಆಫ್ ಬ್ರಾಂಚ್. ಓಕೆ, ಸೊ ಕಾಲೇಜ್ ಟಾಪ್ ಕಾಲೇಜ್ ಆಯ್ತು ಅಂತಂದ್ರೆ ನಂಗೆ ಯಾವ ಬ್ರಾಂಚ್ ಸಿಗುತ್ತೋ. ಓಕೆ, ಸೊ ಅದಕ್ಕೆ ಹೇಳ್ತಿರೋದು ಮಕ್ಕಳ, ಸೊ ಚೂಸ್ ವೈಸ್ಲಿ. ಸೊ ನೋಡೋಣ ಫಸ್ಟ್ ಏನಂದ್ರೆ ಮಕ್ಕಳ, ನಿಮ್ಗೆ ನೀವೇ ಕೇಳ್ಕೋಬೇಕು ಈ ಕ್ವಶನ್ಸ್ ನ. ಓಕೆ, ಸೊ ಫಸ್ಟ್ ಕ್ವಶನ್ ಏನಂತಂದ್ರೆ, ವಾಟ್ ಕೆರಿಯರ್ ಡು ಐ ವಾಂಟ್? ಏನ್ ಮಾಡ್ಬೇಕು, ನಂಗೆ ಏನ್ ಇಂಟ್ರೆಸ್ಟ್ ಇದೆ, ಅಂಡ್ ಯಾವ ಸಬ್ಜೆಕ್ಟ್ಸ್ ನ ನಾನು ಎಂಜಾಯ್ ಮಾಡ್ಕೊಂಡು ಓದ್ತೀನಿ, ವಾಟ್ ಜಾಬ್ಸ್ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಮಕ್ಕಳ. ಓಕೆನಾ, ಸೊ ಸ್ಯಾಂಪಲ್ ಬ್ರಾಂಚ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. CS ಆಗಿರ್ಬೋದು, AML ಆಗಿರ್ಬೋದು, ISC ಆಗಿರ್ಬೋದು, CSE, TRIPPLE, ಮೆಕ್ಯಾನಿಕಲ್, ಸಿವಿಲ್, ಇದರಲ್ಲೂ ನೀವು AIDS ನ ಆಡ್ ಮಾಡ್ಕೋಬಹುದು ಮಕ್ಕಳ. ಓಕೆ, AIDS, ನೆಕ್ಸ್ಟ್ IoT ಮೇಲ್ಗಡೆ ಬರುತ್ತೆ, CSE IoT. ಓಕೆ, ಸೊ ಸೈಬರ್ ಸೆಕ್ಯೂರಿಟಿ ತುಂಬಾ ಇದೆ. ಓಕೆ, ಅಂಡ್ ದೇರ್ ಇಸ್ ನೋ, ನಂದು ವಿಡಿಯೋಸ್ ನ ನೋಡಿದ್ರೆ ಮಕ್ಕಳ, ಸೊ ಮೆಕ್ಯಾನಿಕಲ್, ಸಿವಿಲ್ ಅದೊಂದು ವಿಡಿಯೋ ಇದೆ. ಓಕೆ, ನಿಮ್ಗೆ ಬ್ರಾಂಚ್ ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅಂತ ಆ ವಿಡಿಯೋನ ಚೆಕ್ ಮಾಡಿ, ಮಿಸ್ ಮಾಡಬೇಡಿ. ಅಂಡ್ ದೇರ್ ಇಸ್ ನೋ ಪರ್ಫೆಕ್ಟ್ ಫಾರ್ ಎವ್ರಿ ಒನ್. ಪರ್ಫೆಕ್ಟ್ ಆನ್ಸರ್, ಇದಕ್ಕೆ ಪರ್ಫೆಕ್ಟ್ ಆನ್ಸರ್ ಸಿಗಕ್ಕಾಗಲ್ಲ, ಈಗಲೇ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಫುಲ್ 0% ಅಲ್ಲಿ ಹೋಗೋ ಬದಲು ಒಂದು 0.1% ಅಲ್ಲಿ ಸೊ ನಾವು ಎಂಟ್ರಿ ಕೊಡೋಣ ಅಂತ ಅಷ್ಟೇ. ಓಕೆನಾ, ಸೊ ಅದಕ್ಕೆ ಇವಾಗ ಬ್ರಾಂಚ್ ಪ್ರಿಫರೆನ್ಸ್ ಮೇ ಬಿ ಡಿಫ್ರೆಂಟ್. ನೆವರ್ ಕಾಪಿ ಯುವರ್ ಫ್ರೆಂಡ್ಸ್ ಪ್ರಿಫರೆನ್ಸ್ ಆರ್ಡರ್. ಓಕೆ, ನಿಮ್ದು ಡಿಫ್ರೆಂಟ್ ಆಗಿದ್ರು ಪರವಾಗಿಲ್ಲ ಮಕ್ಕಳು, ಯಾವತ್ತು ನಿಮ್ ಫ್ರೆಂಡ್ಸ್ ಏನಾದ್ರು ಲಿಸ್ಟ್ ಮಾಡಿದ್ರೆ ಅದನ್ನ ಕಾಪಿ ಮಾಡಕ್ ಹೋಗ್ಬೇಡಿ. ಓಕೆ, ನೆಕ್ಸ್ಟ್, ಹೌ ಟು ಅರೇಂಜ್ ಯುವರ್ ಆಪ್ಷನ್ಸ್. ಇದೇ ಬರೋದು, ಎಲ್ರು ಹೇಳ್ತಾನೆ ಇರ್ತಾರೆ ಮಿಸ್ಟೇಕ್ ಮಾಡಬೇಡಿ ಅಂತ. ಬಟ್ ಮಕ್ಕಳ, ಸೊ ಯಾವ ತರ ಅರೇಂಜ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಆಪ್ಷನ್ 1 ಅನ್ನ ಆಪ್ಷನ್ 1 ಅಲ್ಲಿ ಏನ್ ಮಾಡ್ಬೇಕು ಅಂತ ಮಕ್ಕಳ, ಬೆಸ್ಟ್ ಕಾಲೇಜಸ್ ವಿತ್ ಅ ಬೆಸ್ಟ್ ಬ್ರಾಂಚ್. ಓಕೆನಾ, ಸೊ ನಿಮಗೆ ಬೆಸ್ಟ್ ಕಾಲೇಜಸ್ ಯಾವ್ದ್ಯಾವ್ದು ಅಂತ ಅನ್ಸುತ್ತಾ, ಟಾಪ್ ಕಾಲೇಜಸ್ ವಿತ್ ಅದರಲ್ಲಿ ಬೆಸ್ಟ್ ಬ್ರಾಂಚಸ್ ಯಾವ್ದು ಅದನ್ನ ಫಿಲ್ ಮಾಡ್ತಾ ಬರ್ತೀರಾ. ಆಪ್ಷನ್ 2 ಹೆಂಗೆ ಅಂತಂದ್ರೆ, ಸೆಕೆಂಡ್ ಬೆಸ್ಟ್ ಕಾಲೇಜಸ್ ಅಂದ್ರೆ ಟಾಪ್ 2 ಪ್ರಿಯಾರಿಟೀಸ್ ಅಲ್ಲಿ ನೀವು ಕೊಟ್ಟಿರ್ತೀರ, ಪ್ರಿಯಾರಿಟಿ 2 ವೈಸ್ ಅಲ್ಲಿ ಇರುವಂತ ಲಿಸ್ಟ್ ಆಫ್ ದ ಕಾಲೇಜಸ್ ನ ಅಲ್ಲೇ ಹಾಕ್ಬಿಟ್ಟು ಅದಲ್ಲಿರುವಂತ ಬೆಸ್ಟ್ ಬ್ರಾಂಚಸ್ ನ ಹಾಕ್ತಾ ಬರ್ತೀರಾ. ಓಕೆ, ಸೊ ಆಪ್ಷನ್ 3 ಥರ್ಡ್ ಬೆಸ್ಟ್ ಕಾಲೇಜ್ ವಿತ್ ಅ ಬೆಸ್ಟ್ ಬ್ರಾಂಚ್ ಅಂದ್ರೆ ದ ಲಾಸ್ಟ್ ಸೇಫೆಸ್ಟ್ ಸೈಡ್ ಅಲ್ಲಿ ಏನೇನ್ ಕಾಲೇಜಸ್ ಇತ್ತು ಅದನ್ನ ಹಾಕ್ತಾ ಬರ್ತೀರಾ. ಓಕೆ, ಸೊ ಕಂಟಿನ್ಯೂ ವಿತ್ ದ ಟಾಪ್ ಬ್ರಾಂಚಸ್ ಫಸ್ಟ್, ದೆನ್ ಮೂವ್ ಟು ದ ಸೆಕೆಂಡ್ ಪ್ರಿಫರ್ಡ್, ದೆನ್ ಥರ್ಡ್ ಪ್ರಿಫರ್ಡ್. ಓಕೆನಾ, ಅರೇಂಜ್ ದ ಆಪ್ಷನ್ ಬೇಸ್ಡ್ ಆನ್ ವಾಟ್ ಯು ಟ್ರೂಲಿ ವಾಂಟ್. ಸೊ ನಿಮಗೆ ಏನ್ ನಿಜವಾಗ್ಲೂ ಈ ತರ ಕಾಲೇಜ್ ಬೇಕು ಅಂತ ಇರ್ತಿಲ್ಲ ಅಂದ್ರೆ ಕಾಲೇಜೇ ಇಷ್ಟ ಇಲ್ಲ ಮ್ಯಾಮ್, ಬಟ್ ಹಾಕ್ಬಿಟ್ಟಿದ್ದೆ, ಸೀಟ್ ಅಲಾಟ್ ಆಗ್ಬಿಟ್ಟಿದೆ. ಸೊ ಈ ತರ ಮಾಡ್ಕೊಳಕ್ ಹೋಗ್ಬಿಡಿ ಮಕ್ಕಳ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಕಾಲೇಜ್ ಅಥವಾ ಲೊಕೇಶನ್ ಆಗಿರ್ಬೋದು ಅದೇ ತರ ಹಾಕ್ತಾ ಹೋಗಿ. ಓಕೆ, ಡು ನಾಟ್ ಫಾಲೋ ಯುವರ್ ಫ್ರೆಂಡ್ಸ್. ಓಕೆ, ನಿಮ್ಮ ಫ್ಯೂಚರ್ ಬೇರೆ, ಅವರ ಫ್ಯೂಚರ್ ಬೇರೆ ಇರುತ್ತೆ. ಓಕೆ, ದ ಬೆಸ್ಟ್ ಆಪ್ಷನ್ ಎಂಟ್ರಿ ಏನಾಗುತ್ತೆ ಅಂತಂದ್ರೆ, ಇಟ್ ವಿಲ್ ರಿಫ್ಲೆಕ್ಟ್ ಯುವರ್ ಕೆರಿಯರ್ ಗೋಲ್ ಮಕ್ಕಳ. ಓಕೆ, ನೆಕ್ಸ್ಟ್, ಯೂಸ್ ಕಟ್ ಆಫ್ಸ್ ಸ್ಮಾರ್ಟ್ಲಿ. ಪ್ರೀವಿಯಸ್ ಇಯರ್ದು ಕಟ್ ಆಫ್ ಆಗಿದೆ ಅಲ್ವಾ ಮಕ್ಕಳ, ಸೊ ಅದನ್ನು ಕೂಡ ವಿಡಿಯೋ ಇದೆ, ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಿಲ್ ಮೋರ್ ಆಪ್ಷನ್ಸ್. ಓಕೆ, ಮೋರ್ ಆಪ್ಷನ್ಸ್ ನ ಒಂದು 30 ಫಿಲ್ ಮಾಡ್ಬಿಟ್ಟು ಸಾಕು ಮ್ಯಾಮ್, ನೋ ಮಕ್ಕಳ. ಓಕೆನಾ, ಸೊ ಜಾಸ್ತಿ ಎಂಟ್ರಿ ಮಾಡಿರಿ. ಸ್ಮಾರ್ಟ್ ಆಪ್ಷನ್ ಎಂಟ್ರಿ ಇಸ್ ಬೇಸ್ಡ್ ಆನ್ ಡೇಟಾ ಮಕ್ಕಳ, ನಾಟ್ ಗೆಸ್ ವರ್ಕ್. ಸೊ ಹಾಕೋಣ ಈ ಕಾಲೇಜ್ ಇಷ್ಟ ಆಗ್ತಿದೆ, ಹಾಕೋಣ ಈ ಕಾಲೇಜ್, ನೋ. ಓಕೆನಾ ಮಕ್ಕಳ, ಸೊ ಫಸ್ಟ್ ಚೆಕ್ ಪ್ರೀವಿಯಸ್ ಇಯರ್ ಕಟ್ ಆಫ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ 12,000 ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಾಲೇಜ್ ಎ ಕ್ಲೋಸ್ಡ್ ಅಟ್ ದ 2,000. ಡ್ರೀಮ್ ಕಾಲೇಜ್ ಟಾಪ್ ಕಾಲೇಜಸ್. ಓಕೆ, 2,000 ಇತ್ತಿದೆ, ಬಟ್ ಓಕೆ. ಕಾಲೇಜ್ ಬಿ ಕ್ಲೋಸ್ಡ್ ಅಟ್ ದ ರಿಯಲಿಸ್ಟಿಕ್ 10,000. ಓಕೆ, ಸೊ ನಿಯರ್ ಬೈ ಇದೆ, ಸಿಕ್ಕೇ ಸಿಗ್ಬಹುದು. ಕಾಲೇಜ್ ಸಿ ಕ್ಲೋಸ್ಡ್ ಅಟ್ ದ 18,000, ಬಟ್ ಸೇಫೆಸ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ. ಓಕೆನಾ, ಸೊ ಈ ತರ ಪ್ರಿಯಾರಿಟಿ ವೈಸ್ ಅಲ್ಲಿ ಹಾಕ್ತಾ ಹೋಗಿ ಮಕ್ಕಳ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. Okay, so use the cutoff trends, dream options, realistic options, safe options. Okay, so cutoff helps you make the better decision. Next kuda makla, do not guess. Okay na, so do not guess ಮಾಡ್ಬಿಟ್ಟು ಏನೋ ಒಂದು ಹಾಕಣೆ ಕಾಲೇಜಲ್ಲಿ ಸಿಗ್ಬೋದು ಅನ್ನತ್ರ ಹಾಕಕ್ಕೆ ಹೋಗ್ಬೇಡಿ. And fill as many
ವ್ಯಾಲಿಡ್ ಆಪ್ಷನ್ಸ್ ಆಸ್ ಪಾಸಿಬಲ್. ಅಂದ್ರೆ 300 ಇದೆ ಮ್ಯಾಮ್, 300 ಹಾಕ್ಬಿಡ್ತೀನಿ ಅದ್ರ ಒಂದಾಗುತ್ತೆ, ನೋ ಮಕ್ಳ. ಓಕೆ, ಸೊ ಫಿಲ್ಲಿಂಗ್ ಆಪ್ಷನ್ಸ್ ಓನ್ಲಿ 20-30 ಆಪ್ಷನ್ಸ್ ಇಸ್ ರಾಂಗ್. ಸೊ ಅಟ್ ಲೀಸ್ಟ್ ಫಿಲ್ಲಿಂಗ್ ಎ ಲಾರ್ಜ್ ನಂಬರ್ ಆಫ್ ಸೂಟಬಲ್ ಆಪ್ಷನ್ಸ್, ಅಟ್ ಲೀಸ್ಟ್ 180-100 ಆದ್ರೂ ಲಿಸ್ಟ್ ನ ಹಾಕಿ ಮಕ್ಳು. ಓಕೆ, ಸೊ ಅದ್ರಲ್ಲಿ ಯಾವ್ದಾದ್ರು ಒಂದಕ್ಕಾದ್ರೂ ಟಾಪ್ ಕಾಲೇಜಸ್ ಎಲ್ಲ ಸಿಗ್ಬೋದು, ಟಾಪ್ ಮಿಸ್ ಆದ್ರೂ ಕೂಡ. ಸೊ ಸರ್ಚ್ ಮಾಡ್ತಾ ಬಂದಾಗ ಅಟ್ ಲೀಸ್ಟ್ ನಿಮಗೆ ಸೇಫರ್ ಅಥವಾ ಇಲ್ಲ ಅಂತಂದ್ರೆ ಇನ್ನ ನೆಕ್ಸ್ಟ್ ಟಾಪ್ ಪ್ರಿಯಾರಿಟಿ 2 ಅಲ್ಲಿ ಇರ್ತಿರಲ್ಲ ಕಾಲೇಜಸ್, ಅದ್ರಲ್ಲಾದ್ರೂ ಸಿಗುತ್ತೆ. ಓಕೆ, ಸೊ ಬೆನಿಫಿಟ್ಸ್ ಏನಾಗುತ್ತೆ ಅಂತಂದ್ರೆ ಮೋರ್ ಅಪರ್ಚುನಿಟಿ ಸಿಗುತ್ತೆ ಮಕ್ಳ, ಅಂಡ್ ಮೋರ್ ಕಾಲೇಜ್ ಚಾಯ್ಸಸ್ ನಿಮ್ಮ ಹತ್ರ ಇರುತ್ತೆ. ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದ್ರೆ ಕಟ್ ಆಫ್ ನೀವು ಸರ್ಚ್ ಮಾಡ್ತಾ ಹೋಗ್ತಾ ಇರುತ್ತೆ. ಎಲ್ಲೋ ಸೀಟ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಸ್ಟಾಪ್, ಯು ನೀಡ್ ಟು ವೇಟ್ ಫಾರ್ ದ ಸೆಕೆಂಡ್ ರೌಂಡ್. ಸೊ ಆ ತರ ಮಾಡ್ಕೊಳ್ಳೋದು ಬೇಡ ಮಕ್ಳು. ಓಕೆ, ಸೊ ಆಲ್ಮೋಸ್ಟ್ ಅಂತಂದ್ರೂ ಕೂಡ ಏನ್ 1 hour ಆಗುತ್ತೆ ಅಷ್ಟೇ ನೀವು ಫಿಲ್ ಮಾಡೋ ಅಷ್ಟೊತ್ತಿಗೆ ಎಲ್ಲದನ್ನ, ಅಂದ್ರೆ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ. ಸೊ ನೀವು ಕುತ್ಕೊಂಡಾಗ ಜಸ್ಟ್ ಆ ಕಾಲೇಜ್ ನೋಡ್ತೀರಾ, ಕೋಡ್ ನೋಡ್ತೀರಾ, ಕಾಲೇಜ್ ನೋಡ್ತೀರಾ, ಕೋಡ್ ನೋಡ್ತೀರಾ, ಈ ತರ ಇದ್ರೆ ಈಸಿಯಾಗಿ ಆಗುತ್ತೆ. ಅದಕ್ಕೆ ಈಗ್ಲಿಂದಾನೇ ಪ್ರಿಪೇರ್ ಮಾಡಿ. ಓಕೆ, ಸೊ ಅಂಡ್ ಗ್ರೇಟರ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಲೋವರ್ ರಿಸ್ಕ್ ಆಫ್ ಮಿಸ್ಸಿಂಗ್ ಎ ಸೀಟ್ ಕಮ್ಮಿ ಆಗ್ತಾ ಬರುತ್ತೆ. ನೀವೇನಾದ್ರೂ ಆಪ್ಷನ್ 20 ಮಾಡಿದ್ರೆ ಈ ಸೀಟ್ಸ್ ಇಂದು ಗಾನ್ ಕೇಸ್. ಓಕೆ, ಸೊ ಅದಕ್ಕೆ ಹೇಳ್ತಿರೋದು ಮೋರ್ ವ್ಯಾಲಿಡ್ ಆಪ್ಷನ್ಸ್ ಇದ್ರೆ ಮಕ್ಳ, ಸೊ ಯು ಕ್ಯಾನ್ ಗೆಟ್ ದ ಬೆಟರ್ ಚಾನ್ಸ್ ಆಫ್ ಅಲಾಟ್ಮೆಂಟ್. ಓಕೆ, ಸೊ ಸ್ಮಾರ್ಟ್ ಸ್ಟೂಡೆಂಟ್ಸ್ ಯೂಸ್ ದ ಡೇಟಾ, ನಾಟ್ ಅಸಂಪ್ಷನ್. ಓಕೆನಾ, ಸ್ಮಾರ್ಟ್ ಸ್ಟೂಡೆಂಟ್ಸ್ಗೆ ನಾನು ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಟಾಪ್ ಕಾಲೇಜಸ್ ನಾನು ಕೊಟ್ಟಿದ್ದೀನಿ ಮಕ್ಕಳು, ಸಮ್ ಆಫ್ ದ ಟಾಪ್ ಕಾಲೇಜಸ್. ಯಾಕಂದ್ರೆ ನಾನು ಆಲ್ರೆಡಿ ಲಿಸ್ಟೇ ಕೊಟ್ಟಿದ್ದೀನಿ ನಿಮಗೆ, ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್. ಸೊ 300 ಕಾಲೇಜ್ ಲಿಸ್ಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಓಕೆ, ಸೊ ಅದಕ್ಕೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ವಿತ್ ಮಾಕ್ ಅಲಾಟ್ಮೆಂಟ್ ಸ್ಟ್ರಾಟಜಿ ನಾನು ನಿಮಗೆ ಇವತ್ತು ಹೇಳ್ತಿರೋದು. ಓಕೆ, ಸೊ ಪಾಪ್ಯುಲರ್ ಕಾಲೇಜಸ್ ನೋಡ್ಬೋದು, RV ಕಾಲೇಜ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಪೆಸ್ ಯೂನಿವರ್ಸಿಟಿ, MS ರಾಮಯ್ಯ, JSS ಸೈನ್ಸ್, UVCE. ಓಕೆ, ಸೊ ದಯಾನಂದ್ ಸಾಗರ್, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್. ಓಕೆನಾ ಮಕ್ಳ, ಸೊ ಬಿಫೋರ್ ಡಿಸೈಡಿಂಗ್ ನಾನು ಎವ್ರಿ ಟೈಮ್ ಹೇಳ್ತಾನೆ ಇರ್ತೀನಿ. ಓಕೆ, ಸೊ ಬೇಸ್ಡ್ ಆನ್ ದ ಪಾಪ್ಯುಲಾರಿಟಿ ಡಿಸೈಡ್ ಮಾಡಬೇಡಿ. ಪ್ಲೇಸ್ಮೆಂಟ್ಸ್ ಯಾವ ತರ ಇದೆ, ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಇದೆ, ಫ್ಯಾಕಲ್ಟಿ ಯಾವ ತರ ಇದೆ, ಲೊಕೇಶನ್ ಯಾವ್ದಿದೆ, ನಿಮಗೆ ಲೈಕ್ ಪ್ರಿಫರ್ ಅನ್ಸುತ್ತಾ ಇಲ್ವಾ, ಸೊ ಚೆಕ್ ಮಾಡ್ಕೊಳ್ಳಿ. ಅಂಡ್ ಸ್ಟೂಡೆಂಟ್ ರಿವ್ಯೂಸ್, ದಟ್ ಇಸ್ ದ ಅಲ್ಯೂಮಿನಿ ಫೀಡ್ಬ್ಯಾಕ್ಸ್ ಯಾವ ತರ ಇತ್ತು. ಓಕೆ, ಅಂಡ್ ದ ಬ್ರಾಂಚ್ ಸ್ಟ್ರೆಂತ್. ಒಂದ್ ಸೆಕೆಂಡ್ ಮಕ್ಕಳು, ಸಾರಿ. ಓಕೆ, ಸೊ ಬ್ರಾಂಚ್ ಸ್ಟ್ರೆಂತ್ ಯಾವ ತರ ಇದೆ ಅದನ್ನ ನೀವು ನೀಟಾಗಿ ನೋಡ್ಕೋಬೇಕು ಮಕ್ಕಳು. ಓಕೆನಾ, ಸೊ ಅದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಮಕ್ಕಳು. ಓಕೆನಾ, ಅದನ್ನ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇದರಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಸಿಗ್ಬೋದು ಅಂತ. ವೆದರ್ ಯುವರ್ ಆಪ್ಷನ್ಸ್ ಆರ್ ರಿಯಲಿಸ್ಟಿಕ್ ಅಂತಂದ್ರೆ ನೀವು ಹಾಕಿರೋದೆಲ್ಲ ಸರಿ ಇದೆಯಾ, ಇದರ ಕಾಲೇಜಸ್ ಅಲ್ಲಿ ಒಂದಾದ್ರೂ ಪಕ್ಕ ಸಿಗುತ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಕ್ಕಳು. ಓಕೆ, ಸೊ ಎಲ್ಲಾಂದ್ರೆ ಚೇಂಜಸ್ ಏನಾದ್ರೂ ಬೇಕಾಗಿದ್ಯಾ ಅದನ್ನು ನೀವು ಬೇಕಾದ್ರೆ ರಿಅರೇಂಜ್ ಮಾಡ್ಕೋಬಹುದು. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ರಿವ್ಯೂ ಯುವರ್ ಆಪ್ಷನ್ ಲಿಸ್ಟ್. ಸೊ ಫಸ್ಟ್ ಇಂದ ನೋಡ್ತಾ ಬರ್ತೀರಾ ಮಕ್ಕಳು. ಓಕೆ, ಸೊ ದೆನ್ ಆಡ್ ಬೆಟರ್ ಕಾಲೇಜಸ್. ನಿಮಗೆ ಏನಾದ್ರೂ ಸ್ಯಾಟಿಸ್ಫೈ ಆಗ್ಲಿಲ್ಲ, ಇನ್ನ ಬೆಟರ್ ಕಾಲೇಜಸ್ ಹಾಕ್ಬೋದಿತ್ತು ಅಂತಂದಾಗ ಆಡ್ ಮಾಡಿ ಅದಕ್ಕೆ. ಓಕೆ, ದೆನ್ ರಿಅರೇಂಜ್ ಪ್ರಿಯಾರಿಟಿ ವೈಸ್. ನಿಮಗೆ ಯಾವ ತರ ಪ್ರಿಯಾರಿಟಿ ಬೇಕೋ ಆ ತರ ರಿಅರೇಂಜ್ ಮಾಡಿ. ದೆನ್ ಸ್ಟ್ರೆಂತ್ ಅಂಡ್ ದ ಬ್ಯಾಕಪ್ ಆಪ್ಷನ್ಸ್. ಏನಾದ್ರು ನಿಮಗೆ ಸ್ವಲ್ಪ ಭಯ ಇತ್ತು, ಆಗದೇ ಇಲ್ಲ ಅಂತಂದ್ರೆ ಸ್ವಲ್ಪ ಬ್ಯಾಕಪ್ ಆಪ್ಷನ್ಸ್ ಅಲ್ಲಿ ಯಾವ್ದಾರ ಫುಲ್ ಲಾಸ್ಟಿಗೆ ಸೇಫೆಸ್ಟ್ ಕಾಲೇಜ್ ಅಂದ್ಮೇಲೆ ಮಕ್ಕಳು ಅದನ್ನಾದ್ರೂ ಹಾಕಿರಿ. ಓಕೆ, ನೆಕ್ಸ್ಟ್ ಡು ನಾಟ್ ಇಗ್ನೋರ್ ದ ಮಾಕ್ ಅಲಾಟ್ಮೆಂಟ್ ಮಕ್ಕಳ. ಓಕೆ, ಸೊ ರಿಸರ್ಚ್ ದ ಕಾಲೇಜಸ್. ನಿಮಗೆ ಎಷ್ಟು ಟೈಮ್ ಇದೆ ಅಷ್ಟನ್ನ ಯುಟಿಲೈಸ್ ಮಾಡ್ಕೊಂಡು ರಿಸರ್ಚ್ ನ ಮಾಡಿ. ಓಕೆ, ಅಟ್ ದ ಲಾಸ್ಟಿಗೆ ಬಂದಿದೀವಿ. ಸೊ ಫೈನಲ್ ಕೆಸೆಟ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಚೆಕ್ ಲಿಸ್ಟ್ ಅಂತ ಇಟ್ಕೋಬೇಕು ಮಕ್ಕಳು. ಅದ್ರಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಚೆಕ್ ದ ಬ್ರಾಂಚ್ ನೇಮ್. ಓಕೆನಾ, ಸೊ ಚೆಕ್ ಬ್ರಾಂಚ್ ನೇಮ್ಸ್ ಕೇರ್ಫುಲಿ. ಯಾಕೆ ಅಂತಂದ್ರೆ ಮಕ್ಕಳ, ಸೊ EC, EEE, CSE, AIDS ತುಂಬಾ ಇದ್ದಾಗ ನಿಮಗೆ ನಾ ಜಸ್ಟ್ ಹೇಳುವಾಗ ಸಾಫ್ಟ್ವೇರ್ ಲಿಸ್ಟ್ ಇರುತ್ತೆ, ಬಟ್ ನೀವು ಹಾಕುವಾಗ ನಿಮ್ಗೆ ಇಂಟ್ರೆಸ್ಟ್ ಮೇಲ್ಗಡೆ ಹೋಗುವಾಗ ಸೊ ಬ್ರಾಂಚ್ ನೇಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವೆರಿಫೈ ದ ಕಾಲೇಜಸ್ ಕೋಡ್ ಆಸ್ ವೆಲ್. ಸೊ ಕರೆಕ್ಟ್ ಆಗಿ ಹಾಕ್ತಿದೀವಿ ಅಂತ ಲೊಕೇಶನ್ ಕೂಡ ಮಕ್ಕಳ. ಅಂಡ್ ಕನ್ಫರ್ಮ್ ದ ಕೆಟಗರಿ ಡೀಟೇಲ್ಸ್ ನ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಥರ್ಡ್ ಒನ್, ಪ್ರಿಯಾರಿಟಿ ಆರ್ಡರ್. ನಾನು ಏನ್ ಅನ್ಕೊಂಡಿದ್ದೀನಿ ಅದೇ ತರ ಹಾಕಿದ್ದೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಆಟ್ ದ ಎನ್ ಆಫ್ ಅಂದ್ರೆ ಆಲ್ಮೋಸ್ಟ್ 20-30ಗೆ ಲಾಸ್ಟ್ ಮಾಡಬೇಡಿ ಮಕ್ಕಳ, ಅಟ್ಮೋಸ್ಟ್ 100. ಸೇವ್ ದ ಮಲ್ಟಿಪಲ್ ಕಾಪೀಸ್ ಆಫ್ ಯುವರ್ ಆಪ್ಷನ್ ಲಿಸ್ಟ್. ಸೊ ಆಪ್ಷನ್ ಲಿಸ್ಟ್ ನ ಏನ್ ಮಾಡ್ತೀರಾ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಸೊ ಟೇಕ್ ಸ್ಕ್ರೀನ್ ಶಾಟ್ ಫಾರ್ ಫ್ಯೂಚರ್. ಸೊ ಇದನ್ನ ಮಕ್ಕಳ ನೀವು ಏನೇ ಒಂದು ಪ್ರೊಸೀಜರ್ ನ ಮಾಡಿದ್ರು ಕೂಡ ದ ಲಾಸ್ಟ್ ಅಲ್ಲಿ ನೀವು ಸ್ಕ್ರೀನ್ ಶಾಟ್ ತಗೊಳ್ಳೋದನ್ನ ಮರಿಬೇಡಿ. ಓಕೆ, ಸೊ ನೆವರ್ ರಶ್ ಡ್ಯೂರಿಂಗ್ ದ ಫೈನಲ್ ಅವರ್ಸ್. ಓಕೆನಾ, ಸೊ ಡೆಡ್ ಲೈನ್ಸ್ ಆಗೋಕ್ಕಿಂತ ಮುಂಚೆ. ಸೊ ಒಂದು ದಿನ ಬಿಟ್ಟು ನೀವು ಬೇಕಾದ್ರೆ ಇಮಿಡಿಯೇಟ್ ಆಗಿ ಮಾಡಬೇಡಿ ಮಕ್ಕಳು. ಒನ್ ಡೇ ಬಿಟ್ಬಿಟ್ಟು ಬೇಕಾದ್ರೆ ನಿಧಾನಕ್ಕೆ ಕೂತ್ಕೊಂಡು ಮಾಡಿ.
Okay, so your rank is fixed but your college choice is still in your hands ಮಕ್ಕಳ. ಓಕೆ, ಸೊ ನಿಮ್ಮ ಕಾಲೇಜ್ ಲಿಸ್ಟ್ ಅಂದ್ರೆ ನಿಮ್ಗೆ ಯಾವ ಕಾಲೇಜಿಗೆ ಹೋಗ್ಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಓಕೆ, ಸೊ ದಿಸ್ ಇಸ್ ದ ಒನ್. ಅಂಡ್ ಸ್ಮಾರ್ಟ್ ಕೌನ್ಸಿಲಿಂಗ್ ಯಾವ ತರ ಫಾರ್ಮುಲಾ ಅಂತಂದ್ರೆ ಮಕ್ಕಳ, ನನ್ನ ಕಡೆಯಿಂದ ಯೂಸ್ ದ ಕಟ್ ಆಫ್ ಪ್ರಿಯಾರಿಟಿನ ಸೆಟ್ ಮಾಡ್ಕೊಳ್ಳಿ, ನೀವೇ ಪ್ಲಾನ್ ಮಾಡಿ ಅದ್ರ ಮೇಲೆ. ಅಂಡ್ ಮಾಕ್ ಅಲಾಟ್ಮೆಂಟ್ ಬಿದ್ದಾಗ ಮತ್ತೆ ನೀವು ರಿಅರೇಂಜ್ ಮಾಡ್ಕೊಂಡು ಅಟ್ ದ ಲಾಸ್ಟ್ ಅಲ್ಲಿ ಡಿಸಿಷನ್ ತಗೊಳ್ಳಿ. ಓಕೆ, ಕ್ಲಿಯರಾ? ಸೊ ಫೈನಲ್ ಥಾಟ್ ನಿಮ್ದ್ರಲ್ಲಿ ಏನಿರ್ಬೇಕು ಮಕ್ಕಳ, ವೆಲ್ ಪ್ಲಾನ್ಡ್ ಆಪ್ಷನ್ ಎಂಟ್ರಿ ನಿಮ್ಮ ಹತ್ರ ಆಲ್ರೆಡಿ ಇದೆ, ಕ್ಯಾನ್ ಮೇಕ್ ದ ಬಿಗ್ ಡಿಫ್ರೆನ್ಸ್. ಓಕೆ, ಸೊ ಡು ನಾಟ್ ಲೀವ್ ಯುವರ್ ಫ್ಯೂಚರ್ ಟು ದ ಲಕ್, ಪ್ಲಾನ್ ಇಟ್ ಕೇರ್ಫುಲಿ. ಓಕೆನಾ ಮಕ್ಕಳ? ಸೊ ಇನ್ನೊಂದು ಎಕ್ಸಾಂಪಲ್ ನಾನೇನಾದ್ರು ನಿಮಗೆ ಕೊಡ್ಬೇಕು ಅಂತಂದ್ರೆ, ಸೊ ವಿಲ್ ಗೋ ವಿತ್ ಆಪ್ಷನ್ಸ್ ಎಂಟ್ರಿ ಮಾಡುವಾಗ. ಸೊ ಇದರಲ್ಲಿ ಕೋಡ್ ಇರುತ್ತೆ ಮಕ್ಕಳ. ಓಕೆ, ಸೊ ಕೋಡ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲೇಜ್ ನೇಮ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ನಿಮಗೆ ಸೊ ಬ್ರಾಂಚಸ್ ಬ್ರಾಂಚ್. ಓಕೆ, ಸೊ ಬ್ರಾಂಚಸ್ ಬರ್ತಾ ಹೋಗುತ್ತೆ, ಯಾವ್ದು ಬ್ರಾಂಚ್ ನಿಮಗೆ ಚೂಸ್ ಆಗುತ್ತೆ ಅನ್ನೋದ್ರ ಮೇಲೆ. ಓಕೆನಾ? ಸೊ ಇಲ್ಲಿ ಕೋಡ್ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಈ 101 ತಗೋತೀನಿ ಮಕ್ಕಳು. ಓಕೆ, ಸೊ ಸಮ್ ಈ 101 ಕೋಡ್. ಓಕೆ, ಸೊ ಇದರಲ್ಲಿ ಎಕ್ಸ್ ಕಾಲೇಜ್. ಓಕೆನಾ? ಸೊ ಇದರಲ್ಲಿ ನೀವು ಮಕ್ಕಳ ಸಾಫ್ಟ್ವೇರ್ ಮೇಲೆ ಹೋಗ್ತೀರಾ ಅಂತಂದ್ರೆ ಫಸ್ಟ್ ನೀವು CSE ಹಾಕ್ಬೋದು. ಓಕೆ, ಸೊ ನೆಕ್ಸ್ಟ್ ಅಗೇನ್ ದಿಸ್ ಇಸ್ ದ ಸೇಮ್ ಥಿಂಗ್. ಸೊ ಅಗೇನ್ ISC, ನೆಕ್ಸ್ಟ್ DS ಇತ್ತು ಅಂದ್ರೆ DS, ನೆಕ್ಸ್ಟ್ AML. ಓಕೆನಾ ಮಕ್ಕಳ? ಸೊ ದಿಸ್ ಇಸ್ ದ ಎನ್ ಆಫ್. ನೆಕ್ಸ್ಟ್ ಸೊ ಸೇಮ್ ಬಂದಿರುತ್ತೆ. ಓಕೆ, ಸೊ E2 ಸೊ ಸಮ್ Y ಕಾಲೇಜ್. ಸೊ ಅಗೇನ್ ದಿಸ್ ಇಸ್ ದ ಸೇಮ್ ಥಿಂಗ್. ಓಕೆನಾ? ಸೊ ಇದೇ ತರ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ಯು ವಿಲ್ ಗೆಟ್ ದ ಸಮ್ ಆಫ್ ದ ಬೆಸ್ಟ್ ರ್ಯಾಂಕ್ ಕಾಲೇಜ್ ಲಿಸ್ಟ್ ಸಿಗುತ್ತೆ ಮಕ್ಕಳು. ಓಕೆ, ಸೊ ಲೊಕೇಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನೀವು ಈ ತರ ಲಿಸ್ಟ್ ಮಾಡಿ ಇಟ್ಕೊಂಡಿರಿ ಫಸ್ಟೇ. ಓಕೆ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಓಕೆನಾ? ಸೊ ಹಾಗಿದ್ರೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಮಕ್ಕಳ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಕಾಲೇಜ್ ಲಿಸ್ಟ್ ನಿಮಗೆ ಗೊತ್ತಿಲ್ಲ ಮ್ಯಾಮ್ ಅಂತಂದ್ರೆ ಸೊ ಹೋಗ್ಬಿಟ್ಟು ಈಗಲೇ ವಿಡಿಯೋಸ್ನ ರೆಫರ್ ಮಾಡಿ. ಓಕೆ, ನಿಮಗೆ ಆಲ್ರೆಡಿ ಕಾಲೇಜ್ ಲಿಸ್ಟ್ ನ ಸಿಗುತ್ತೆ, ಬಟ್ ನಿಮ್ಮ ಪ್ರಿಯಾರಿಟಿ ವೈಸ್ ಅಲ್ಲಿ ನೀವು ಹಾಕ್ತಾ ಹೋಗ್ಬೋದು ಅಷ್ಟೇ, ವಿತ್ ಲೊಕೇಶನ್ ವೈಸ್. ಓಕೆನಾ ಮಕ್ಕಳ? ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಓಕೆ, ಸೊ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕಂತಂದ್ರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಓಕೆನಾ ಮಕ್ಕಳ? ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಬಟ್ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ನೀವೇ ಇಟ್ಕೊಂಡಿದ್ರೆ ಅದು ಕ್ಲಾರಿಫೈ ಆಗಲ್ಲ ಮಕ್ಕಳ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.